ಸಮಾಜದ ಪರವಾಗಿ ಉಪಮುಖ್ಯಮಂತ್ರಿಗಳಾಗಿ ನೇಮಿಸಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಿರಿಯ ನಾಯಕ 7 ಬಾರಿ ಸಂಸದರಾಗಿ 1 ಬಾರಿ ಶಾಸಕರಾಗಿ ಈಗ ಮಂತ್ರಿಯಾಗಿ ಆಹಾರ ಸಚಿವರಾಗಿ ಪ್ರಶ್ನಾತೀತ ನಾಯಕ ನಮ್ಮ ಜನಾಂಗದ ದ್ವೈತ ಶಕ್ತಿ ನಮ್ಮ ಜನಶಕ್ತಿ ಅಷ್ಟು ಹಿರಿಯ ನಾಯಕರಿಗೆ ನಮ್ಮ ಜನಾಂಗದಲ್ಲಿ ಏಕೈಕ ಪ್ರಶ್ನಾತೀತ ನಾಯಕರಿಗೆ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಶಾಸಕರಾಗಿ ಗೆದ್ದು ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆಯ ಹೆಸರು ಪಡ್ಕೊಂಡಿದ್ದಾರೆ. ಒಳ್ಳೆಯ ರಾಜಕಾರಣ ಮಾಡಿಕೊಂಡು ಒಳ್ಳೆಯ ಆಡಳಿತವನ್ನು ನೀಡತಕ್ಕಂಥವರಾಗಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ 10 ವರ್ಷ ಸಚಿವರಾಗಿ ಪಕ್ಷದ ನಿಷ್ಠೆಯಿಂದ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಿರೋದಂದ್ರೆ KH ಮುನಿಯಪ್ಪ ಅವರ ಹೆಸರು ಮುಂದೆಗೆ ಬರ್ತಾ ಇತ್ತು. ಮಾಜರಿಗೆ ಮಾತ್ರ ಅವಕಾಶಗಳನ್ನು ಉಪಮುಖ್ಯಮಂತ್ರಿ ಸ್ಥಾನವನ್ನು ಖಂಡಿತವಾಗಲು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಸಂಘಟನೆಗಳ ಪರವಾಗಿ ನಮ್ಮ ಹಿರಿಯ ನಾಯಕರಾದಂಥ KH ಮುನಿಯಪ್ಪ ಸಾಹೇಬರು ಇವತ್ತು ಒಳ ಮೀಸಲಾತಿ ವಿಚಾರದಲ್ಲಿ ಬಹಳ ಸರಳತೆಯಿಂದ ನಿಮ್ಮ ಬದ್ಧತೆಗೆ ಬದ್ಧರಾಗಿ ಎಲ್ಲ ನಡ್ಕೊಂಡು ಬಂದಿದ್ದಾರೆ. ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕಂತ ಹೇಳಿ ನಾವು 25 ವರ್ಷಗಳಲ್ಲಿ ಆಗ್ರಹಿಸ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಮಾಧ್ಯಮ ಪ್ರಬಲವಾಗಿ ನಿಮಗೆ ಸಹಾಯ ಮಾಡಿದ್ದಾರೆ. ಆಗ್ರಹಿಸ್ತಾ ಇದ್ದೀವಿ. ದಕ್ಷಿಣ ಭಾರತದ ದೊಡ್ಡ ಲೀಡರ್ ಅಂದ್ರೆ ಈ ಸಮುದಾಯದ KH ಮುನಿಯಪ್ಪ ಅಂತ ನಮಗೆಲ್ಲರೂ ಗೊತ್ತಿದೆ. KH ಮುನಿಯಪ್ಪ ಅವರನ್ನು ನೀವು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದೇ ಆಗಿದೆ. ದೇಶಕ್ಕೆ ಒಂದು ದೊಡ್ಡ ಮೆಸೇಜ್ ಅನ್ನ ನಾವು ತಮನೇಂದ್ರ ಪರವಾಗಿ ಇದೆ ಅನ್ನೋದು ಸಹ ಮನವರಿಕೆ ಆಗ್ತದೆ. ನಿಮ್ಮ ಸಮುದಾಯದಲ್ಲಿ ಕಾಂಗ್ರೆಸ್ ಜೊತೆ ನಾವೆಲ್ಲ ಕಾಂಗ್ರೆಸ್ನ ಉಳ್ಕೊಳ್ತೀವಿ, ಸಮುದಾಯ ಉಳ್ಕೊಳ್ತೀವಿ ಒಂದು ಅವಕಾಶ ಮಾಡಿಕೊಡ್ತಾರೆ. ನಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನಾದರೂ ಅವರ ಜ್ಯೇಷ್ಠತೆಯನ್ನು ಪರಿಗಣಿಸಿ ಸಮುದಾಯವನ್ನು ಒಟ್ಟಿಗೆ ಕರೆದೊಯ್ಯುವಂತಹ ಶಕ್ತಿ ಆ KH ಮುನಿಯಪ್ಪ ಅವರಿಗೆ ಅತ್ಯಂತ ಹಿರಿಯ ರಾಜಕಾರಣಿ, 7 ಬಾರಿ MP ಆಗಿ 1 ಬಾರಿ ಶಾಸಕರಾಗಿ ಅತ್ಯಂತ ಜನಾಂಗದಲ್ಲಿ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಮಾದಿಗರಿಗೆ KH ಮುನಿಯಪ್ಪ ಅವರಿಗೆ ಕೊಡಬೇಕಂತ ಮತ್ತೆ ನಾವು ವಿನಂತಿ ಮಾಡುವುದರ ಮೂಲಕ ನಮ್ಮ ಕರ್ನಾಟಕ ಈ ಒಕ್ಕೂಟ ಸಮಿತಿ ನಮ್ಮ ಈ ಮೂಲಕ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಮ್ದು ಪೌರ ಕಾರ್ಮಿಕ ಕುಟುಂಬಗಳು 1 ಲಕ್ಷ ಪೌರ ಕಾರ್ಮಿಕ ಕುಟುಂಬಗಳು ವಾಸ ಮಾಡ್ತಾ ಇದ್ವಿ. ಈ ಸಾರಿ ಅವರಿಗೆ ಈ ಪದವಿ ಸಿಗಲೇಬೇಕು. ದಯವಿಟ್ಟು ಧ್ವನಿ ಇಲ್ಲದ ಸಮುದಾಯಕ್ಕೆ ಧ್ವನಿಯನ್ನು